ನಿಮಗೆ ಟಾಪ್ 5 ನ್ಯಾಚುರಲ್ ಪೇನ್ ರಿಲೀಫ್ ಅಂದರೆ ಯಾವುದೇ ಪೇನ್ ಕಿಲ್ಲರ್ ಯೂಸ್ ಮಾಡದೆ ಸ್ಟಿರಾಯ್ಡ್ ತಗೊಳ್ಳದೆ ನಮಗಿರೋ ನೋವು ಮಂಡಿ ನೋವು ಯಾವುದೇ ನೋವಿಲ್ಲ ತಲೆನೋವು ಹೇಗೆ ಕಡಿಮೆ ಮಾಡ್ಕೋಬೇಕು. ನಂಬರ್ 1 ಸೆಲ್ಫ್ ಅಕ್ಯುಪ್ರೆಷರ್. ನಿಮಗೆ ಮೈಗ್ರೇನ್ ಇದ್ದರೆ ನೋಡಿ ಈ ಥರ ಮಾಡಿಕೊಂಡಾಗ ಮೈಗ್ರೇನ್ ಕಡಿಮೆ ಆಗುತ್ತೆ. ನಿಮಗೆ ಜಾಯಿಂಟ್ ಪೇನು, ಬ್ಯಾಕ್ ಪೇನು, ಸಿಯಾಟಿಕ ಪೇನ್ ಇದ್ದಾಗ 2 ಪಾಯಿಂಟು ಲಿಂಗು ಡಾಬಾಯ್. ಓಕೆ, ಇದನ್ನು ನೀವು ಸ್ಟಿಮ್ಯುಲೇಟ್ ಮಾಡಬೇಕು. ಸೊ ಇದನ್ನು ನೀವು ಪೆನ್ನಿಂದ ಕೂಡ ಮಾಡ್ಬೋದು ಅಥವಾ ಕೈಯಿಂದ ಕೂಡ ಮಾಡ್ಬೋದು. ಸೊ ನಂಬರ್ 3 ಸ್ಟ್ರೆಸ್ಸು. ನಮಗೆ ಸ್ಟ್ರೆಸ್ ಕಡಿಮೆ ಅಂದರೆ ಆಟೋಮೆಟಿಕ್ಲಿ ಪೇನ್ ಕಡಿಮೆ ಆಗುತ್ತೆ. ಸೊ ವೆರಿ ಗುಡ್ ಸ್ಟ್ರೆಸ್ ಮ್ಯಾನೇಜ್ಮೆಂಟು. ನೆಕ್ಸ್ಟು ನೀವು ಇನ್ಫ್ಲಮೇಟರಿ ಫುಡ್ ತಿಂದಾಗ ಅಂದರೆ ಜಂಕ್ ಫುಡ್ ತಿಂದಾಗ ಅದರಲ್ಲಿರೋ ಕೆಮಿಕಲ್ಸಿಂದ, ಹೆವಿ ಮೆಟಲ್ಸಿಂದ, PFS ಕೆಮಿಕಲ್ಸಿಂದ ಬಾಡಿಲಿ ಇನ್ಫ್ಲಮೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲಮೇಷನ್ ಜಾಸ್ತಿ ಆದರೆ ಪೇನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಅವಾಯ್ಡ್ ಈಟಿಂಗ್ ಪ್ರೋ ಇನ್ಫ್ಲಮೇಟರಿ ಫುಡ್. ಸೊ ಜಂಕ್ ಫುಡ್ಡು, ಪ್ಯಾಕೇಜ್ ಫುಡ್ಡು, ಕಲರ್ಫುಲ್ಲು ಫುಡ್ಡನ್ನು ಕಡಿಮೆ ಮಾಡಿ ನ್ಯಾಚುರಲ್ ಫುಡ್ಡು, ಗಾಡ್ ಮೇಡ್, ನೇಚರ್ ಮೇಡ್, ಸನ್ ಕುಕ್ಡ್ ಫುಡ್ಡು, ರೀಜ್ನಲ್ ಆ್ಯಂಡ್ ಸೀಸನಲ್ ಫುಡ್ಡನ್ನು ತಿಂದಾಗ ಆಟೋಮೆಟಿಕ್ಲಿ ಇನ್ಫ್ಲಮೇಷನ್ ಕಡಿಮೆಯಾಗಿ ಪೇನ್ ಕೂಡ ಕಡಿಮೆ ಆಗುತ್ತೆ. ಮತ್ತು ನಾವು ತೆಗೆದುಕೊಳ್ಳೋ ಕೆಲವೊಂದು ಮೆಡಿಸಿನಿಂದ ಕೂಡ ಪೇನ್ ಜಾಸ್ತಿ ಆಗುತ್ತೆ. ಆವಾಗ ಫಾರ್ ಎಕ್ಸಾಂಪಲ್ ನೀವು ಆಸ್ಪಿರಿನ್ ತೊಗೊಂಡಾಗ ಸ್ಟಮಕಲ್ಲಿ ಪೇನ್ ಜಾಸ್ತಿ ಆಗುತ್ತೆ, ಎಸಿಡಿಟಿ ಆಗಿ ಮತ್ತು ಅಲ್ಸರ್ ಆಗಿ, ಅದರಿಂದ ಕೂಡ ಪೇನ್ ಜಾಸ್ತಿ ಆಗುತ್ತೆ. ಮತ್ತು ಇನ್ನೂ ಕೆಲವೊಂದು ಸಾರಿ ಬೆನ್ನಲ್ಲಿ ಈ ಮೂಳೆ ಜರಿಗೆ ಬಿಟ್ಟು ಅಥವಾ ಈ ನರದ ಮೇಲೆ ಪ್ರೆಷರ್ ಬಿದ್ದಾಗ ಅಥವಾ ಲೆಗ್ ಲೆಂತ್ ಹೆಚ್ಚು ಕಡಿಮೆ ಆಗಿ ಈ ವರ್ಟಿಬ್ರಾ ರೊಟೇಟ್ ಆದಾಗ ಡಿಸ್ಕ್ ಹರ್ನೇಷನ್ ಕೂಡ ಪೇನ್ ಜಾಸ್ತಿ ಆಗುತ್ತೆ. ಸಿಯಾಟಿಕ ಪೇನು, ನೆಕ್ ಪೇನು. ಸೊ ಕರಪ್ರೆಟಿಕ್ ಟ್ರೀಟ್ಮೆಂಟ್ ತೆಗೆದುಕೊಂಡಾಗ ಆ ನರ್ವ್ ಮೇಲೆ ಪ್ರೆಷರ್ ತೆಗೆದ ತಕ್ಷಣ ಪೇನ್ ಕಡಿಮೆ ಆಗುತ್ತೆ. ಇವು ಟಾಪ್ 10 ನ್ಯಾಚುರಲ್ ಪೇನ್ ರಿಲೀಫ್ ಮೆಥಡ್ಸು. ಇನ್ನೂ ಕೂಡ ನೀವು ಆಲ್ವೆ ಸೀಡು ಅಥವಾ ಪಾಪಿ ಸೀಡನ್ನು ತೆಗೆದುಕೊಂಡಾಗ ಕೂಡ ಪೇನ್ ಕಡಿಮೆ ಆಗೋದು ನೋಡ್ಬೋದು. ಜೊತೆಗೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ. ಸ್ಟ್ರೆಚಿಂಗ್ ಮಾಡಿದಾಗ ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಎಂಡೋಜಿನಸ್ ಮಾರ್ಫಿನ್, ಎಂಡಾರ್ಫಿನ್ ಅಂತ ಒಂದು ಪೇನ್ ಕಿಲ್ಲರ್ ಪ್ರೊಡ್ಯೂಸ್ ಆಗಿ ಪೇನ್ ಕೂಡ ಕಡಿಮೆ ಆಗುತ್ತೆ.